ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಅವಿಶ್ವಾಸದ ವಾತಾವರಣವನ್ನ ಬಳಕೆ ಮಾಡಿಕೊಳ್ಳಲಿಕ್ಕೆ ಭಾರತೀಯ ಜನತಾ ಪಕ್ಷ ಮುಂದಾಗಿದೆ. ಸೊ ಇವತ್ತು ಜಂಟಿ ಅಧಿವೇಶನದಲ್ಲಿ ನಡೆದಂತ ಅಡ್ಡಿ ಆತಂಕಗಳ ಬೆನ್ನಲ್ಲೇ ಭಾರತೀಯ ಜನತಾ ಪಕ್ಷ ಈಗ ರಾಜ್ಯಪಾಲರ ಮೊರೆ ಹೋಗ್ಲಿಕ್ಕೆ ಮುಂದಾಗಿ ದೋಸ್ತಿ ಸರ್ಕಾರಕ್ಕೆ ಬಹುಮತ ಇಲ್ಲ, ಅದು ವಿಶ್ವಾಸ ಕಳ್ಕೊಂಡಿದೆ, ತನ್ನದೇ ಶಾಸಕರ ವಿಶ್ವಾಸ ಕಳ್ಕೊಂಡಿರೋದ್ರಿಂದ ಹಂತ ಹಂತವಾಗಿ ನಾವು ಹೋರಾಟ ಮಾಡ್ತೀವಿ, ಮೈತ್ರಿ ಸರ್ಕಾರದ ವಿರುದ್ಧ ರಾಜ್ಯಪಾಲರ ಭೇಟಿಗೆ ನಾವು ನಿರ್ಧಾರ ಮಾಡಿದೆ ಅನ್ನುವಂಥ ಬಿಜೆಪಿ ತೀರ್ಮಾನಕ್ಕೆ ಬಂದಿದೆ. ಹಾಗಿದ್ರೆ ಸೊ ಈ ಮೈತ್ರಿ ಸರ್ಕಾರದಲ್ಲಿ ಶಾಸಕರು ವಿಶ್ವಾಸವನ್ನ ಕಳ್ಕೊಂಡಿದೆ. ಸೊ ಕಾಂಗ್ರೆಸ್ JDS ಶಾಸಕರೇ ಇವತ್ತು ಮೈತ್ರಿ ಸರ್ಕಾರದಲ್ಲಿ ನಂಬಿಕೆ ಕಳ್ಕೊಂಡಿದ್ದಾರೆ. ಹಾಗಾಗಿ ದೋಸ್ತಿ ಸರ್ಕಾರ ವಿರುದ್ಧ ರಾಜ್ಯಪಾಲರಿಗೆ ದೂರು ಕೊಡಲಿಕ್ಕೆ ಬಿಜೆಪಿ ಮುಂದಾಗಿದೆ. ಸೊ ಈ ಒಂದು ಹೇಳಿಕೆಯನ್ನ ಬಿಜೆಪಿಯ ಶಾಸಕ ಶ್ರೀರಾಮುಲು ಹೇಳಿದ್ದಾರೆ. ಅದರ ಜೊತೆಗೇನೆ ಹಂತ ಹಂತವಾಗಿ ಮೈತ್ರಿ ಸರ್ಕಾರದ ವಿರುದ್ಧ ಹೋರಾಟ ಪ್ರತಿಭಟನೆ ನಡೆಸಲಿಕ್ಕೆ ಕೂಡ ಬಿಜೆಪಿ ಮುಂದಾಗಿದೆ ಅನ್ನುವಂಥದ್ದು. ಹಾಗಿದ್ರೆ ಸರ್ಕಾರ ಈಗ ಬಹುಮತ ಇಲ್ಲದೇ ಇರೋದ್ರಿಂದ ಸೊ ಅನೇಕ ಶಾಸಕರು ಈ ಸರ್ಕಾರದಲ್ಲಿ ವಿಶ್ವಾಸ ಕಳ್ಕೊಂಡಿದ್ದಾರೆ, ದೂರ ಉಳಿದಿದ್ದಾರೆ, ಚಕ್ಕರ್ ಹಾಕಿದ್ದಾರೆ. ಹಾಗಾಗಿ ರಾಜ್ಯಪಾಲರು ಕೂಡಲೇ ಈ ವಿಚಾರದಲ್ಲಿ ತಮ್ಮ ನಿಲುವನ್ನು ವ್ಯಕ್ತಪಡಿಸಬೇಕು ಅನ್ನುವಂಥದ್ದು ಶ್ರೀರಾಮುಲು ಅವರ ವಾದ. ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ನಾವು ಹಂತ ಹಂತವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತೀವಿ, ನಾಳೆ ನಾಡಿದ್ದು ಕೂಡ ಸದನದಲ್ಲಿ ನಮ್ಮ ಪ್ರತಿಭಟನೆ ಮುಂದುವರಿಯುತ್ತೆ. ಅಷ್ಟೇ ಅಲ್ಲ, ರಾಜ್ಯಪಾಲರಿಗೆ ನಾವು ಮುಂದಿನ ದಿನದಲ್ಲಿ ಭೇಟಿಯನ್ನು ಮಾಡ್ತೀವಿ, ಅವರಿಗೆ ದೂರನ್ನು ಕೂಡ ಸಲ್ಲಿಸ್ತೀವಿ ಅನ್ನುವಂಥ ಹೇಳಿಕೆಯನ್ನು ಬಿಜೆಪಿಯ ಶ್ರೀರಾಮುಲು ನೀಡಿದ್ದಾರೆ. ಹಾಗಾದ್ರೆ ಬಿಜೆಪಿ ಹಿರಿಯ ಶಾಸಕ ಶ್ರೀರಾಮುಲು ಏನು ಮಾತಾಡಿದ್ದಾರೆ ಬನ್ನಿ ನೋಡೋಣ. ರಾಜ್ಯಪಾಲರ ಬಾಗಿಲು ತಟ್ಟಲಿಕ್ಕೆ ಬಿಜೆಪಿ ಮುಂದಾಗಿದೆ, ಮೈತ್ರಿ ಸರ್ಕಾರದ ವಿರುದ್ಧ ದೂರನ್ನು ಸಲ್ಲಿಸಲಿಕ್ಕೆ ಭಾರತೀಯ ಜನತಾ ಪಕ್ಷ ಮುಂದಾಗಿದೆ ಅನ್ನುವಂಥದ್ದು ಅದು ಖುದ್ದು ಶ್ರೀರಾಮುಲು ಹೇಳಿಕೆಯನ್ನು ನೀಡಿದ್ದಾರೆ. ನಾವು ಬಿಜೆಪಿಯವರಿಗೆ ಏನು ನಮ್ಮ ಜೊತೆಗೆ ಬಿಜೆಪಿ ಶಾಸಕ ಶ್ರೀರಾಮುಲು ಇದ್ದಾರೆ. ಸರ್, ಮುಖ್ಯವಾಗಿ ಇವತ್ತು ಬಿಜೆಪಿ ಏನು ಸದನದಲ್ಲಿ ಬಿಜೆಪಿ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಸರ್? ನೋಡ್ರಿ, ನಾವು ಮಾಡ್ತಾ ಇರೋಂಥದ್ದು ಬಹಳ ಸತ್ಯ. ಯಾಕಂದ್ರೆ ರಾಜ್ಯಪಾಲರ ಹತ್ರ ಸುಳ್ಳು ಹೇಳಿಸುವಂಥ ಕೆಲಸ ಯಾರು ಮಾಡಬಾರ್ದು. ಇವತ್ತಿನ ಪರಿಸ್ಥಿತಿಯಲ್ಲಿ ರೈತರು ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ, ರೈತರು ಸಾಲ ಮನ್ನಾ ಆಗಲಿಲ್ಲ. ಇವತ್ತಿನ ತನಕ ಕೂಡ ಸುಮಾರಾಗಿ 157 ತಾಲೂಕುಗಳು ಬರಗಾಲ ಬಂದಿದೆ. ಆ ಬರಗಾಲ ಇದ್ದಂಥ ರೈತರಿಗೆ ಕೆಲಸ ಕೊಡ್ತಾ ಇಲ್ಲ, ಅವರೆಲ್ಲರೂ ಗುಳೆಗೆ ಹೋಗ್ತಾ ಇದ್ದಾರೆ, ಶಿಕ್ಷಣದಿಂದ ವಂಚಿತರಾಗ್ತಾರೆ. ನಾವು ವಿರೋಧ ಪಕ್ಷದಲ್ಲಿದ್ದು ಎಲ್ಲ ಜಿಲ್ಲೆಗಳಿಗೂ ಹೋಗಿ ಅಧ್ಯಯನವನ್ನು ಮಾಡ್ಕೊಂಬಂದ್ವಿ. ರೈತರಿಗೆ ನ್ಯಾಯವನ್ನು ಕೊಡ್ಸೋಕ್ಕಾಗಲಾರ್ದಂಥ ಸರ್ಕಾರ ಇವತ್ತು ರಾಜ್ಯಪಾಲರಲ್ಲಿ ಬಾಯಲ್ಲಿ ಇವತ್ತು ಸುಳ್ಳು ಹೇಳಿಸೋಂಥ ಕೆಲಸ ಏನು ಮಾಡಿದ್ರು, ಅದಕ್ಕೆ ವಿರುದ್ಧವಾಗಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಪ್ರೊಟೆಸ್ಟ್ ಮಾಡಿ ನಾವು ಮೊದಲನೇ ಡಿಮ್ಯಾಂಡ್ ಅಂದ್ರಿಗಿನ ಇದನ್ನು ತಾವು ಏನು ಸುಳ್ಳು ಹೇಳ್ತಾ ಇದ್ರೆ ಇದು ವಾಪಸ್ ತಗೋಬೇಕಂತ ಒತ್ತಾಯ ಮಾಡ್ತಾ ಇದ್ವಿ. ತೃಪ್ತ ಶಾಸಕರು ಗೈರಾಗಿರುತ್ತೆ, ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರೇ ಕಾರಣ ಅನ್ನುವಂಥದ್ದು, ಅವರೇ ಗೈರ್ ಮಾಡಿಸಿದ್ದಾರೆ. ನೋಡ್ರಿ, ನಮಗೇನು ಸಂಬಂಧ ಇಲ್ಲಾರ್ದಂಥ ವಿಚಾರ. ಅವ್ರ ಶಾಸಕರು ಅವ್ರು ಗೈರಾಜುರಾಗಿದ್ದಾರ, ಅವರು ಆಕ್ರೋಶಕೊಂಡು ಎಲ್ಲ ಒಂದು ಕಡೆ ದೂರ ಹೋಗಿದ್ದಾರೆ. ಅಂದ್ರೆ ಇವರಲ್ಲಿದ್ದಂಥ ಅಸಮಾಧಾನ ಹೊರಗೆ ಹಾಕಬೇಕನ್ನಂಥ ಕಾರಣದಿಂದ ಇವತ್ತು ಬಂದಿಲ್ಲ. ಈ ಗೌರ್ಮೆಂಟ್ ಮೆಜಾರಿಟಿ ಗೌರ್ಮೆಂಟ್ ಅಲ್ಲ, ಇವತ್ತು ಮೆಜಾರಿಟಿ ಇಲ್ಲಾರ್ದಂಥ ಗೌರ್ಮೆಂಟ್ ಆದಷ್ಟು ಬೇಗನೆ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟು ಹೋಗ್ಬೇಕಂತ ಒತ್ತಾಯ ಮಾಡ್ತೀನಿ. ಕಾಂಗ್ರೆಸ್ ಶಾಸಕರು ಗೈರಾಗಿದ್ದಕ್ಕೆ ಕ್ರಮ ಕೈಗೊಳ್ತೀವಿ ನಾವು. ಬಿಜೆಪಿಯವರಿಗೆ ಏನು ಸದನದಲ್ಲಿ ಕೂತ್ಕೊಳ್ಳೋಕೆ ಏನು ಅಲ್ಲ, ಸದನದಲ್ಲಿ ಕೂಡಬೇಕಾದ್ರಿಗಿನ ನಿಮ್ಮಲ್ಲಿದ್ದಂಥ ಏನು ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ಏನು ಸುಳ್ಳು ಹೇಳಿಸಿದ್ರು ಅದು ಸತ್ಯವನ್ನು ಮಾಡಿದ್ರೆ ಮಾತ್ರ ನಾವು ಕೂಡಕ್ಕಾಗುತ್ತೇನಾ, ಇಲ್ಲದ್ರೆ ನಾವು ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ. ಪ್ರತಿಭಟನೆ ಮಾಡಿದರೆ ಮತ್ತೆ ಮುಂದುವರಿಯುತ್ತೆ ಹೇಗೆ ಅಂತ ಮುಂದುವರಿತು, ನಾಳೆ ನಾಡ್ದು ಎಲ್ಲ ರೀತಿಯಲ್ಲಿ ಕೂಡ ಮುಂದುವರೆದುಕೊಂಡು ಹೋಗ್ತದೆ. ಇದಿಷ್ಟು